ಎಕ್ಸಾಮ್ನಲ್ಲಿ ಜಾಸ್ತಿಯಾಗಿ ಕೇಳುವ ಗಾದೆ ಮಾತನ್ನು ನಾನು ವಿಸ್ತರಿಸಿ ನನ್ನ ಚಾನಲಲ್ಲಿ ಹಾಕ್ತಾ ಇದ್ದೀನಿ. ಹಾಗೆ ಇವತ್ತು ಒಗ್ಗಟ್ಟಿನಲ್ಲಿ ಬಲವಿದೆ ಈ ಗಾದೆ ಮಾತನ್ನು ವಿಸ್ತರಿಸ್ತಾ ಇದ್ದೀನಿ. ಓಕೆ, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ನೀವಿನ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಬೇರೆಯವರಿಗೂ ಶೇರ್ ಮಾಡಿ. ಓಕೆ, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಪೀಠಿಕೆ. ಗಾದೆಗಳು ವೇದಗಳಿಗೆ ಸಮಾನ. ನಮ್ಮ ಹಿರಿಯರು ತಮ್ಮ ಜೀವನದ ಅನುಭವದಿಂದ ತಿಳಿದುಕೊಂಡ ಸತ್ಯಗಳನ್ನು ಗಾದೆಗಳ ರೂಪದಲ್ಲಿ ನಮಗೆ ತಿಳಿಸಿದ್ದಾರೆ. ಗಾದೆಗಳು ಚಿಕ್ಕದಾದರೂ ಅವುಗಳ ಅರ್ಥ ಬಹಳ ದೊಡ್ಡದು. ಅಂತಹ ಅರ್ಥಪೂರ್ಣ ಗಾದೆಗಳಲ್ಲಿ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ಗಾದೆಯು ಕೂಡ ಒಂದು. ಪೀಠಿಕೆ ಬಗ್ಗೆ ಇನ್ನೂ ವಿಷಯಗಳು ಬೇಕು ಅಂತಿದ್ರೆ ನಾನು ಹಿಂದಿನ ವಿಡಿಯೋದಲ್ಲಿ ಇದಕ್ಕಿಂತ ಚೆನ್ನಾಗಿರುವ ಮತ್ತು ಸ್ವಲ್ಪ ಲಾಂಗ್ ಆಗಿರುವ ಪೀಠಿಕೆನ ಹಾಕಿದ್ದೀನಿ, ಬೇಕಾದರೆ ನೋಡ್ಕೊಳ್ಳಿ. ಇವಾಗ ವಿಸ್ತರಣೆ. ಒಬ್ಬ ವ್ಯಕ್ತಿಗೆ ಮಾಡಲು ಸಾಧ್ಯವಾಗದ ಕೆಲಸವನ್ನು ಹಲವರು ಸೇರಿ ಒಗ್ಗಟ್ಟಾಗಿ ಮಾಡಿದರೆ ಸುಲಭವಾಗಿ ಅದನ್ನು ಸಾಧಿಸಬಹುದು. ಒಗ್ಗಟ್ಟಿನಿಂದ ಕೆಲಸ ಮಾಡುವುದರಿಂದ ಶಕ್ತಿ ಹೆಚ್ಚುತ್ತದೆ ಮತ್ತು ಕೆಲಸವೂ ಕೂಡ ವೇಗವಾಗಿ ಸಾಗುತ್ತದೆ. ಒಂದು ಕಡ್ಡಿಯನ್ನು ಸುಲಭವಾಗಿ ಮುರಿಯಬಹುದು, ಆದರೆ ಹಲವಾರು ಕಡ್ಡಿಯನ್ನು ಒಟ್ಟಿಗೆ ಕಟ್ಟಿದರೆ ಮುರಿಯೋದು ಕಷ್ಟ. ಅದೇ ರೀತಿ ನಮ್ಮ ಕುಟುಂಬದಲ್ಲಿ, ಶಾಲೆಯಲ್ಲಿ ಮತ್ತು ಸಮಾಜದಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಒಟ್ಟಿಗೆ ಇದ್ದರೆ ಯಾವುದೇ ಸಮಸ್ಯೆಯನ್ನು ಕೂಡ ಎದುರಿಸಬಹುದು. ಅಷ್ಟೇ ಅಲ್ಲದೆ ಒಂಟಿಯಾಗಿದ್ದರೆ ಸಮಸ್ಯೆಗಳನ್ನು ಕೊಡಲು ತುಂಬ ಜನರಿರುತ್ತಾರೆ. ಅದೇ ನಾವು ಗುಂಪಿನಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಇದ್ದರೆ ಸಮಸ್ಯೆಯೇ ನಮ್ಮನ್ನು ನೋಡಿ ಭಯಪಡುತ್ತದೆ. ಆದ್ದರಿಂದ ನಾವು ಭಿನ್ನಾಭಿಪ್ರಾಯಗಳನ್ನೆಲ್ಲವನ್ನು ಬದಿಗಿಟ್ಟು ಒಗ್ಗಟ್ಟಿನಿಂದ ಬಾಳಬೇಕು ಮತ್ತು ಕೆಲಸ ಮಾಡಬೇಕು. ಇವಾಗ ಕೆಳಗಡೆ ನೀತಿ ಅಂತ ಬರೆದು ಅದ್ರ ಕೆಳಗಡೆ ಬರೆಯಿರಿ. ಒಗ್ಗಟ್ಟಾಗಿ ಬಾಳಿದರೆ ಬಲ ಹೆಚ್ಚುತ್ತದೆ, ಯಶಸ್ಸು ದೊರೆಯುತ್ತದೆ. ಓಕೆ, ಥ್ಯಾಂಕ್ ಯು.